ಇವತ್ತು ವೇದಿಕೆ ಮೇಲೆ ನಮ್ಮ ಸುತ್ತೂರು ಮಠದ ಶ್ರೀ 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 ಶಿವರಾತ್ರಿ ಕೇಂದ್ರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಇದ್ದಾರೆ. ಅವರ ಪಾದಗಳಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ನಮ್ಮ ಸಿದ್ಧಗಂಗಾ ಶ್ರೀಗಳು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಅವರ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ, ಬೇಲಿ ಮಠದ ಶ್ರೀಗಳು ಶಿವರುದ್ರ ಮಹಾಸ್ವಾಮಿಗಳಿದ್ದಾರೆ, ಅವರ ಪಾದಗಳಿಗೂ ನಮಸ್ಕರಿಸಿ, ದೇಗಲ ಮಠದ ಶ್ರೀ ಚೆನ್ನಬಸವ ಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ, ಇವತ್ತು ನೊಣಕೆರೆದ ಕಾಡಸಿದ್ದೇಶ್ವರ ಮಠದ ಕರಿವು ಋಷಭೇಂದ್ರ ಶ್ರೀಗಳು ಇದ್ದಾರೆ. ನಮ್ಮ ವೀರಗಂಗಾಧರಜ್ಜನ ಪರಮ ಶಿಷ್ಯರು, ಅವರು ಪಾದಗಳು ಕೂಡ ನನ್ನ ನಮಸ್ಕಾರ ಸಲ್ಲಿಸಿ, ನಾಡಿನ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಂತ ನನ್ನ ಆತ್ಮೀಯರಾದಂಥ ಶ್ರೀ ಯಡಿಯೂರಪ್ಪರು ಇದ್ದಾರೆ, ಅವರು ಕೂಡ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಶ್ರೀ ನನ್ನ ಮಿತ್ರರು, ಈ ಮಠದ ಸದ್ಭಕ್ತರು, ಏನೇ ಇದ್ದರೂ ಕೂಡ ನಾವಿಬ್ಬರು ಈ ತಾಲೂಕಿನಲ್ಲಿ ಜನಿಸಿ ಈ ರಾಷ್ಟ್ರ ಮಟ್ಟದಲ್ಲಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ನಾನು ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾ ಇದ್ದೀನಿ. ನನ್ನ ಆತ್ಮೀಯರಾದಂಥ ಸೋಮಣ್ಣವರೇ, ನನ್ನ ಶಾಸಕ ಮಿತ್ರಗಳಾದಂಥ ಗಣೇಶ್ ಪ್ರಸಾದ್ ಅವರು, ಶ್ರೀಗಣರು, ಪುಟ್ಟರಾಜ್ರವರು, ಸುರೇಶ್ ಅವರು, ಮಲ್ಲಿಕಾರ್ಜುನರವರು, ಪದ್ಮಾವತಿಯವರು, ಶ್ರೀಕಂಠರವರು, ರುದ್ರೇಶ್ ಅವರು ಮತ್ತು ವಿಶ್ವನಾಥರವರು ಕೂಡ ಇದ್ದಾರೆ. ವಿಶೇಷವಾಗಿ ನೂರಾರು ಪೂಜ್ಯರು ಕೂಡ ವಿವಿಧ ರಾಜ್ಯದ ವಿವಿಧ ಭಾಗದಿಂದ ತಾವೆಲ್ಲ ಇಂಥ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಭಾಳ ತಾಳ್ಮೆಯಿಂದ ಕೂತು ಆ ಒಂದು ಐಕ್ಯ ಆದಂಥ ದಿನ ಕೂಡ ತಾವೆಲ್ಲ ಬಂದು ಪಾಲ್ಗೊಂಡು ದರ್ಶನವನ್ನು ಮಾಡಿಕೊಂಡು ಹೋಗಿದ್ದೀರಿ. ತಮಗೂ ಕೂಡ ತಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಜೀವನದ ಬದುಕಿನಲ್ಲಿ ತಮ್ಮ ಆತ್ಮಕ್ಕೆ ಶಾಂತಿ ಸಿಗಿದೆ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಇಲ್ಲಿಗೆ ಬಂದ ತಕ್ಷಣ ನಮ್ಮ ಶ್ರೀಗಳು, ದೇಗಲ ಮಠದ ಶ್ರೀಗಳು ನನ್ನ ಕೈಲಿ ದೇಗಲ ಶ್ರೀ ಮತ್ತು ದೇಗಲ ಮಠಕ್ಕೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿಸಿದ್ರು. ಆ ಪುಸ್ತಕದಲ್ಲಿ ಲೇಖನ ಬರೆದಂಥವರು ಕೆಲವರು ಒಂದು ಶ್ಲೋಕವನ್ನು ಬರೆದಿದ್ದಾರೆ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ಇದಂ ಶರೀರಂ ಅಂತೇಳಿ ಈ ಪುಸ್ತಕದಲ್ಲಿ ನಿಮಗೆಲ್ಲ ಸಿಗ್ತದೆ. ಇದರಲ್ಲಿ ಬರೆದಿದ್ದಾರೆ. ಅಂದರೆ ಅರ್ಥ, ಈ ಮರ ಏನು ಈ ಸುತ್ತಮುತ್ತಲು ಈ ಮರ ಇಲ್ಲಿದೆ, ಈ ಮರ ಯಾರಿಗೂ ಕೂಡ ಆ ಸ್ವಂತ ಮರಕ್ಕೇನು ಪ್ರಯೋಜನ ಆಗೋದಿಲ್ವಂತೆ. ಬೇರೆಯವ್ರಿಗೆ ಹಣ್ಣು ಕೊಡೋದು, ನೆರಳು ಕೊಡೋದು, ಸೌದೆ ಕೊಡೋದು, ವಿವಿಧ ರೀತಿ ನಮ್ಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ ಮರ ಇದೆಯಂತೆ. ಹಂಗೆ ವಹಂತಿ ನದ್ಯ, ಈ ಪಕ್ಕದಲ್ಲಿರುವಂಥ ನದಿ ಇರ್ಬೋದು, ಯಾವುದೇ ನದಿ, ಅದಕ್ಕೇನು ಸ್ವಂತ ಏನೋ ಪ್ರಯೋಜನ ಇರಲಿಲ್ವಂತೆ. ಅದು ಬೇರೆಯವ್ರಿಗೆ ನೀರು ಕೊಡೋದು, ವ್ಯವಸಾಯಕ್ಕೆ, ಕುಡಿಯೋಕ್ಕೆ, ಇಂಡಸ್ಟ್ರೀಸ್ಗೆ, ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕೂಡ ಅದರ ನೀರನ್ನು ಒದಗಿಸ್ಕೊಡೋದು. ದುಹಂತಿಗೆ ಇನ್ನೊಂದು ಏನಪ್ಪ ಅಂತಂದರೆ ದುಹಂತಿ ಗಾಹ, ಈ ಹಸು ಕೂಡ ಗೋಮಾತೆ, ಅದು ಅವ್ರ ಸ್ವಂತಕ್ಕೇನು ಪ್ರಯೋಜನ ಇಲ್ಲ. ನಮ್ಮನ್ನು ಹೊತ್ಕೊಂಡು ಹೋಗೋದು, ಹೊಲ ಉಳ್ಳೋದು, ಹಾಲು ಕೊಡೋದು, ಗೊಬ್ಬರ ಕೊಡೋದು, ಸಗಣಿ ಕೊಡೋದು, ಹಿಂಗೆ ಎಲ್ಲದಕ್ಕೂ ಕೂಡ ಬೇರೆಯವ್ರಿಗೆ ಅದು ಪ್ರಯೋಜನವನ್ನು ಮಾಡೋದು. ಹಂಗೆ ಈ ಶರೀರ ಇದೆಯಲ್ಲ, ನಮ್ಮ ಶರೀರ, ಅದು ನಮ್ಮ ಸ್ವಂತಕ್ಕಲ್ಲುವಂತೆ, ಅದು ಸಮಾಜದ ಬೇರೆಯವ್ರಿಗತ್ತೆ. ಹಂಗೆ ನಮ್ಮ ಮುನ್ಮಡಿ ನಿರ್ಮಾಣ ಶ್ರೀಗಳು ಕೂಡ ಅವರ ದೇಹವನ್ನು ಯಾವಾಗಲೂ ಕೂಡ ಸಮಾಜಕ್ಕೆ ಮುಡುಪಾಗಿಟ್ಟಿದ್ರು ಅನ್ನೋ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ.